ಗಮನಿಸ್ತಾ ಇದ್ದೀವಿ. ಪ್ರತಿಭಟನೆ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಸಮರಕ್ಕೆ ಸಜ್ಜಾಗ್ತಾ ಇರುವಂತದ್ದು ಒಂದ್ ಕಡೆ ರಾಜ್ಯ ಸರ್ಕಾರ. ಇವತ್ತು ಮಹತ್ವದ ಸಭೆ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಭೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಇರ್ತಾರೆ. ಜಲಸಂಪನ್ಮೂಲ ತಾಂತ್ರಿಕ ಸಲಹೆಗಾರರು ಅಧಿಕಾರಿಗಳು ಕೂಡ ಇರ್ತಾರೆ. ಹಿರಿಯ ವಕೀಲರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸ್ತಾರೆ. ಮುಂದಿನ ಕಾನೂನು ಕುರಿತು ಸಭೆಯಲ್ಲಿ ಚರ್ಚೆ ಸಾಧ್ಯತೆ ಇರುವಂಥದ್ದು. ಮುಂಬರುವಂತ ಪರಿಸ್ಥಿತಿಯನ್ನ ನಿರ್ವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಯಾಕಂದ್ರೆ ಈಗ ಕುಡಿಯೋ ನೀರಿಗಷ್ಟೇ ಬಳಸೋದಕ್ಕೆ ಈ ಕರ್ನಾಟಕಕ್ಕೆ ತಮಿಳುನಾಡಿಗೆ ಇಬ್ಬರಿಗೂ ಕೂಡ ಒಂದ್ ರೀತಿಯಾಗಿ ಸಿಎಂ ತಿಳಿಸಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಇವತ್ತಿನ ಸಭೆಯಲ್ಲಿ ಏನೇನೆಲ್ಲ ಚರ್ಚೆಗಳಾಗಬಹುದು ಅಂತ? ಗಾಯತ್ರಿ, ಈಗಾಗಲೇ ಕಾವೇರಿ ನೀರು ಒಂದು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನು ನಮ್ಮ ಕಾವೇರಿಯ ನೀರು ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಆದೇಶ ಏನಾಗಿದೆ, ಈ ಒಂದು ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೂಡ ಸಭೆ ಕೂಡ ಇರುವಂತದ್ದು. ಈಗಾಗಲೇ ಮತ್ತೆ ಕಾವೇರಿಯ ಒಂದು ತಮಿಳುನಾಡಿಗೆ ನೀರು ಹರಿಸುವಂತ ನಿಟ್ಟಿನಲ್ಲಿ CWRC ಏನ್ ಆದೇಶ ಇದೆ, ಪ್ರತಿದಿನ 12,000 ಕ್ಯೂಸೆಕ್ ನೀರು ಬಿಡಬೇಕು ಅನ್ನುವಂತ ಶಿಫಾರಸು ಏನಿದೆ, ಮುಂದಿನ 15 ದಿನಗಳ ಕಾಲ ಕೂಡ ಬಿಡಬೇಕು ಅನ್ನುವಂಥದ್ದು ಏನಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರು ತಾಂತ್ರಿಕ ಸಲಹೆಗಾರರು ಮತ್ತೆ ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತೆ ಸಚಿವರು ಅವ್ರ ಜೊತೆ ಕೂಡ ಇವತ್ತು ಯಾವ ರೀತಿಯಾಗಿ ನಾವು ಕಾನೂನಿನ ಮುಖಾಂತರ ಕೂಡ ಹೋರಾಟವನ್ನ ಮಾಡಬಹುದು ಅನ್ನುವಂಥದ್ದು, ಈಗ ಮುಂದೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಒಂದು ಜಲಾಶಯ ಮಟ್ಟದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ, ಈಗ ನಾವು ನೀರು ಹರಿಸುವಂತದ್ದು ಎಷ್ಟು ಹರಿಸಿದೀವಿ ಅನ್ನುವಂಥದ್ದು, ಇವೆಲ್ಲ ಮತ್ತೆ ನಮ್ಗೆ ಎಷ್ಟು ನೀರು ಬೇಕಾಗಿದೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ನ್ಯಾಯಾಲಯದ ಮುಂದೆ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ಬೇಕು, ಮತ್ತೆ ನಮ್ಗೆ ಯಾವೆಲ್ಲ ಕಾನೂನುಗಳಲ್ಲಿ ಹೋರಾಟಗಳ ಮುಂದಿನ ಆಯ್ಕೆಗಳಿದಾವೆ ಅನ್ನುವಂಥದ್ರ ಕುರಿತಾಗಿ ಒಂದು ಮಹತ್ವದ ಸಭೆಯನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡ್ಲಿದ್ದಾರೆ ಅನ್ನುವಂಥದ್ದು ನಿನ್ನೆ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ತಿಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ನೀರಿನ ಒಂದು ಬಿಕ್ಕಟ್ಟಿಗೆ ಸಾಕಷ್ಟು ಇಡೀ ರಾಜ್ಯಾದ್ಯಂತ ಕೂಡ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಹಾಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಇವತ್ತು ಮಹತ್ವದ ಸಭೆಯನ್ನು ನಡೆಸಿ ಮುಂದಿನ ರಾಜ್ಯದ ಹೋರಾಟ ಯಾವ ರೀತಿಯಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಗಾಯತ್ರಿ, ಹಾಗೆ ನೋಡ್ತಾ ಹೋದಾಗ ಕಳೆದ ಬಾರಿಯೂ ಇಲ್ಲಿನ ವಸ್ತುಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಅಲ್ಲಿನ ತಮಿಳುನಾಡಿನ ಸಿಎಂಗೆ ತಿಳಿಸುವಂತ ಯಾವುದೇ ಸಾಧ್ಯತೆಗಳು ಕಂಡು ಬರಲಿಲ್ಲ. ಈ ಬಾರಿ ಏನಾದ್ರೂ ಇವತ್ತಿನ ಚರ್ಚೆಯಲ್ಲಿ ಅವರು ನಿರ್ಧಾರ ಮಾಡಿಕೊಂಡು ಇಲ್ಲಿನ ವಸ್ತುಸ್ಥಿತಿ ಎಷ್ಟರ ಮಟ್ಟಿಗಿದೆ, ನಮ್ಗೆ ಕುಡಿಯೋಕ್ ನೀರಿಲ್ಲ ಅನ್ನೋ ಪರಿಸ್ಥಿತಿನ ಮನವರಿಕೆ ಮಾಡೋ ಪ್ರಯತ್ನಗಳೇನಾದ್ರೂ ನಡೆಯುತ್ತಾ ರಾಜ್ಯ ಸರ್ಕಾರದಿಂದ ಅಂತ? ಖಂಡಿತ ಗಾಯತ್ರಿ, ಒಂದ್ ಕಡೆ ಈಗ ರಾಜ್ಯದ ಒಂದು KRS ನ ಜಲಾಶಯ ಮಟ್ಟದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು, ಈಗ ಮತ್ತೆ ಈಗಾಗಲೇ ನಮ್ಗೆ ಮಳೆ ಆದಂತ ಸಂದರ್ಭದಲ್ಲಿ ಈಗಾಗಲೇ ನಾವು ಕೂಡ ನೀರು ಹರಿಸಿದಂತದ್ದು ಕೂಡ ಇದೆ. ಅದು ನೀರು ಹರಿಸಿರ್ತಕ್ಕಂಥ ಪ್ರಮಾಣ ಎಷ್ಟಿದೆ, ಈಗ ಇವರು ಪ್ರತಿದಿನ ಮತ್ತೆ 12,000 ಕ್ಯೂಸೆಕ್ ನೀರು ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ 15 ದಿನಗಳ ಕಾಲ CWRC ಸೂಚನೆ ಏನಿದೆ, ಈ ಒಂದು ಸೂಚನೆಯಿಂದಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವ್ ಎಷ್ಟು ನೀರು ಹರಿಸಿದೀವಿ ಅನ್ನುವಂಥದ್ದು ಕೂಡ ಇವತ್ತು ಚರ್ಚೆ ಆಗುತ್ತೆ. ಮತ್ತೆ ಈಗ ಶಿಫಾರಸುಗಳು CWRC ಶಿಫಾರಸುಗಳು ಏನ್ ಮಾಡ್ತಾ ಇದ್ದಾವೆ, ಈ ಒಂದು ಶಿಫಾರಸುಗೂ ಕೂಡ ನಾವ್ ಯಾವ ರೀತಿ ಕಾನೂನಿನ ಮುಖಾಂತರ ಹೋರಾಟಗಳನ್ನ ಮಾಡಬಹುದು ಅನ್ನುವಂಥದ್ರ ಕುರಿತಾಗಿ ಕೂಡ, ಮತ್ತೆ ಈಗ ತಮಿಳುನಾಡಿನ ಒಂದು ಜಲಾಶಯದಲ್ಲಿ ಕೂಡ ಇರ್ತಕ್ಕಂಥ ನೀರಿನ ಪ್ರಮಾಣದ ಕುರಿತಾಗಿ, ಅದರ ಜೊತೆಗೆ ಅಲ್ಲಿ ಕೂಡ ಈಗ ರೈತರು 2ನೇ ಬೆಳೆಗೂ ಕೂಡ ಈಗ ನೀರನ್ನ ಕೇಳುವಂತ ರೀತಿಯಲ್ಲಿ ಕೂಡ ಈಗ ಬೇಡಿಕೆ ಇದೆ ಅವ್ರದ್ದು. ಆದ್ರೆ ನಮ್ಮಲ್ಲಿ ಕುಡಿಯಕ್ಕೆ ನೀರಿಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಈಗ ನಾವು ಮತ್ತೆ ನೀರು ಬಿಡಬೇಕು ಅನ್ನುವಂಥದ್ದು ಏನ್ ಆದೇಶ ಏನ್ ಬಂದಿದೆ, ಇದಕ್ಕೆ ನಾವು 2 ಕಡೆಗಳಿಂದ ಜಲಾಶಯ ಮಟ್ಟದಲ್ಲಿ ನೀರಿನ ಪ್ರಮಾಣ ಮತ್ತೆ ಈಗ ಮಳೆಯ ಪ್ರಮಾಣ ಇವೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಪ್ರಸ್ತಾಪ ಮಾಡಬೇಕು, ಮತ್ತೆ ಕಾನೂನು ಮುಖಾಂತರ ಕೂಡ ನಾವು ಹೋರಾಟವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಕಾನೂನು ತಜ್ಞರ ಜೊತೆ ಮತ್ತೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಒಂದು ಸೂಕ್ತ ತೀರ್ಮಾನ ತೆಗೆದುಕೊಳ್ಳುವಂತ ರೀತಿಯಲ್ಲಿ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಂದಾದಂತೆ ಕಾಣಿಸ್ತಾ ಇದೆ. ಎಸ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.